Today we will start the class of spoken English, and the concept which we are going to discuss is what? Present continuous tense. What is that? Present continuous tense. Yeah? First tell me, what do you mean by present? Present andre now, something which is happening now, ಈಗ ಆಗ್ತಿರುವಂಥದ್ದು. Got it? Continuous andre running, it's happening, right? I am a teacher is also present. Hada? I am a teacher is also present. I am walking is also present. Hada? ಸ್ವಲ್ಪ difference ಇದೆ. So what do you mean by present? Something which is happening now, right? Okay. So in the last class we had talked about simple present tense. What is that? Simple present tense. Present tense ಅನ್ನು ನಾವು 4 ಭಾಗದಲ್ಲಿ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಎಷ್ಟು ಭಾಗದಲ್ಲಿ? 4 ಭಾಗದಲ್ಲಿ we divide present tense. So one is simple present tense. ಹೌದಾ? Next one is present continuous tense. Next to present perfect tense. Next to present perfect ಕಂಟಿನ್ಯೂಸ್ ಟೆನ್ಸ್. ಹೌದಾ? 4 ಭಾಗದಲ್ಲಿ ನಾವು ಅದನ್ನು ವಿಂಗಡಣೆ ಮಾಡ್ತೀವಿ. ಒಂದು ಆ್ಯಕ್ಷನ್ ಆಗ್ತದೆ, ಅದನ್ನು 4 ಭಾಗದಲ್ಲಿ ವಿಂಗಡಣೆ ಮಾಡಿ ನಾವು ಹೇಳ್ತೀವಿ. ಹೌದಾ? ಪ್ರೆಸೆಂಟಲ್ಲಿ ಆಗುವಂಥ ಆ್ಯಕ್ಷನ್ಸ್ಗಳು. ಇದರ ಬಗ್ಗೆ ನಾವು ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾವು ಡಿಸ್ಕಷನ್ ಆಲ್ರೆಡಿ ಮಾಡಿದ್ದೀವಿ, ರೈಟ್? ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ? ವೈ ಡು ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ವೈ ಡು ವಿ ಯೂಸ್? ಹಾಂ, ಹ್ಯಾಬಿಟ್ಸ್, ಡೈಲಿ ರೂಟೀನ್, ಮತ್ತೆ ಪರ್ಮನೆಂಟ್ ಸಿಚುವೇಶನ್ಸ್, ಜನರಲ್ ಫ್ಯಾಕ್ಟ್ಸ್. ವೆರಿ ಗುಡ್. Can we express feelings? I am happy. Schedule. Okay, what is that? Feelings. I am happy is existence. It's a condition. So it is, we use be verbs for that, right? Something which happens regularly ಆಗುವಂಥ ಆ್ಯಕ್ಷನ್ಸ್ಗಳನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಯೂಸ್ ಮಾಡ್ತೀವಿ, ರೈಟ್? ಹಾಂ, ರವಿ. ಸೊ ದಿಸ್ ಈಸ್ ದ ವೇ ವಿ ಡಿವೈಡ್ present tense. So today we will talk about second part of it, that is present continuous tense. First of all, present tense ಅನ್ನು ಯಾವ ಒಂದು ಕಂಡೀಷನ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನುವಂಥದ್ದು, ರೈಟ್? ಫಸ್ಟ್ ಕಂಡೀಷನ್ ಈಸ್ ಯಾವುದು? ಒಂದು ಆ್ಯಕ್ಷನ್ ಇರ್ತದೆ, ಒಂದು actions happening. What is that? Happening now. ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ಆ್ಯಕ್ಷನ್ ಇರ್ತದೆ, ಅದು ಇಟ್ ಈಸ್ ಹ್ಯಾಪನಿಂಗ್ ನಾವ್, ಈಗ ಆಗ್ತಿರುವಂಥ ಆ್ಯಕ್ಷನ್ಸ್ಗಳ ಬಗ್ಗೆ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. ಸೊ ನಂತರ ಯಾವುದು ಅಂತ ಅಂದರೆ, ಕೆಲವೊಂದು ಸಲ ಫ್ಯೂಚರ್ ಅರೇಂಜ್ಮೆಂಟ್ಸ್. ಹೌದಾ? ವಾಟ್ ಇಸ್ ದಟ್? ಫ್ಯೂಚರ್ ಅರೇಂಜ್ಮೆಂಟ್ಸ್. ಫ್ಯೂಚರ್ ಅರೇಂಜ್ಮೆಂಟ್ಸ್ ಬಗ್ಗೆ ನಾವು ಮಾತಾಡಲಿಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ, ರೈಟ್? ಮೇನ್ಲಿ ಯಾವುದಕ್ಕೆ ಅಂದರೆ ದಿ ಫಸ್ಟ್ ಒನ್, ರೈಟ್? ಮೇನ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟು ಟಾಕ್ ಅಬೌಟ್ ದಿ ಆ್ಯಕ್ಷನ್ಸ್ ವಿಚ್ ಆರ್ ಹ್ಯಾಪನಿಂಗ್ ನೌ, ಈಗ ಆಗ್ತಿರುವಂಥ ಆ್ಯಕ್ಷನ್ಸ್ಗಳ ಬಗ್ಗೆ ನಾವು ಮಾತಾಡಲಿಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಕೆಲವೊಂದು ಸಲ ಫ್ಯೂಚರ್ ಅರೇಂಜ್ಮೆಂಟ್ಸ್ ಬಗ್ಗೆನ ಹೇಳಲಿಕ್ಕೆ ನಾವು ಏನು ಮಾಡ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಕಂಡೀಷನ್ ಯಾವುದು ಅಂತ ಅಂದರೆ,
ರಿಪೀಟೆಡ್ ಆಕ್ಷನ್ಸ್. ಯಾವುದು? ವಾಟ್ ಇಸ್ ದಟ್? ರಿಪೀಟೆಡ್ ಆಕ್ಷನ್ಸ್. So to talk about repeated actions, repeatedly, always repeatedly ಮಾಡ್ತಿರುವಂಥ actions. For example, he always singing songs. So he is singing songs always. ಸೊ ಇಂಥ ಒಂದು ಇದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ? ಕೆಲವೊಂದು ಸಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಯು ಗಾಟ್ ಇಟ್? ರಿಪೀಟೆಡ್ ಆ್ಯಕ್ಷನ್ಸ್. ರಿಪೀಟೆಡ್ ಆ್ಯಕ್ಷನ್ಸನ್ನು ನಾವು ಕೆಲವೊಂದು ಸಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಹೇಳ್ತೀವಿ. ರೈಟ್? ಈ ಮೂರು ಕಂಡೀಷನ್ಸ್ಗಳಲ್ಲಿ ನಾವು ವಾಟ್ ಡು ವಿ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಈ ಮೂರಕ್ಕೂ ನಾವು ಏನು ಮಾಡೋಣ? ಎಕ್ಸಾಂಪಲ್ಸನ್ನು ನೋಡೋಣ. ಸೊ ಮೊದಲನೇದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದರೆ ಆ್ಯಕ್ಷನ್ಸ್ ಹ್ಯಾಪ್ನಿಂಗ್ ನಾವು. ಒಂದು ಆ್ಯಕ್ಷನ್ ವಿಚ್ ಈಸ್ ಹ್ಯಾಪ್ನಿಂಗ್ ನಾವು. ಒಂದು ಆ್ಯಕ್ಷನ್ ಈಗ ಆಗ್ತಿರುವಂಥದ್ದು. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಗಿವ್ ಎಕ್ಸಾಂಪಲ್ ಫಾರ್ ದ್ಯಾಟ್? ಹಾಂ, ಓಕೆ. ಐ ಆಮ್ ಲಿಸ್ನಿಂಗ್ English class. Here, one example is I am listening. What is that? English class. Right? I am listening English class. So through this example, simple present tense the structure ನೋಡೋಣವಾ? Right? ಏನಿರ್ತದೆ ಸ್ಟ್ರಕ್ಚರ್ ಇದಕ್ಕೆ ಅಂತ ಅಂದರೆ, ಮೊದಲು ಏನಿರ್ತದೆ? there will be a subject ಅಂದರೆ something which does, right? ಕೆಲಸ ಮಾಡುವಂಥವನು. ಮತ್ತೇನಿರ್ತದೆ ಆಮೇಲೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸನ್ನು ಯೂಸ್ ಮಾಡ್ತೀವಿ. ಯಾವುದು? ಆಮ್ ಇರ್ಬೋದು, ಈಸ್ ಇರ್ಬೋದು, ಆರ್ ಇರ್ಬೋದು. ಆಮನ್ನು ಇದ್ರ ಜೊತೆ ಐ ಜೊತೆ ಯೂಸ್ ಮಾಡ್ತೀವಿ. ಈಸನ್ನು ಸಿಂಗ್ಯುಲರ್ ಸಬ್ಜೆಕ್ಟು, ಆರನ್ನು ಪ್ಲೂರಲ್ ಸಬ್ಜೆಕ್ಟ್ ಜೊತೆ ನಾವು ಯೂಸ್ ಮಾಡ್ತೀವಿ. ರೈಟ್? ಅದಾದ ನಂತರ ಏನಿರ್ತದೆ? ವರ್ಬ್ ಇರ್ತದೆ. ಏನಿರ್ತದೆ? ವರ್ಬ್. ಅದರ ಜೊತೆ ಏನು ಹಾಕ್ತೀವಿ ನಾವು? ING. ING ಯಾಕೆ ಹಾಕ್ತೀವಿ? ಬಿಕಾಸ್ ING ಟು ಇಂಡಿಕೇಟ್ ವಾಟ್? ಟು ಇಂಡಿಕೇಟ್ ಕಂಟಿನ್ಯೂಸ್ ಸೆನ್ಸ್, ಪ್ರೋಗ್ರೆಷನ್. ರೈಟ್? ಅದಕ್ಕಾಗಿ ನಾವು ಇಲ್ಲೇನೋ ವರ್ಡ್ ಜೊತೆ ING ಹಾಕ್ತೀವಿ. ಇಲ್ಲಿ ಎಕ್ಸಾಂಪಲ್ ಲಿಸ್ನಿಂಗ್, ಹೌದಾ? ಲಿಸನ್ ಪ್ಲಸ್ ING ಲಿಸ್ನಿಂಗ್ ಆಗ್ತದೆ. ರೈಟ್? ಆಮೇಲೆ ಏನಿರ್ತದೆ? ಓಬಿಯಸ್ಲಿ ಆಬ್ಜೆಕ್ಟ್ ಇರ್ತದೆ. ದಿಸ್ ಈಸ್ ದಿ ವಾಟ್? ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನು ನೋಟ್ ಮಾಡ್ಕೋಬೇಕು. ಓಕೆ, you got this? Okay, let us talk about more examples now. So ಒಂದು ಈಗ we have to observe here. What I am doing? I am teaching. You are listening. Fan is turning or rotating. The fan is rotating. You observe outside of this room. ಏನಾಗ್ತಾ ಇದೆ ಔಟ್ಸೈಡ್ ಆಫ್ ದಿಸ್ ರೂಮ್? ವಾಟ್ಸ್ ಹ್ಯಾಪ್ನಿಂಗ್ ಔಟ್ಸೈಡ್ ಆಫ್ ದಿಸ್ ರೂಮ್? ಹಾಂ, ಏನಾಗ್ತಾ ಇದೆ? ಹಾಂ, ಓಕೆ. ವೆಹಿಕಲ್ಸ್ ಸೌಂಡಿಂಗ್. ಓಕೆ, ವೆಹಿಕಲ್ಸ್ ಆರ್ ಸೌಂಡಿಂಗ್ ಅಥವಾ ಮೇಕಿಂಗ್ ಸೌಂಡ್ಸ್ ಅಂತ ಹೇಳ್ಬೋದು. ಏನು ನೋಡಿ, ವೆಹಿಕಲ್ಸ್ ಆರ್ ಮೇಕಿಂಗ್ ಸೌಂಡ್. ಹೌದಾ? ಆಕ್ಷನ್ ಆಗ್ತಾ ಇದೆ, ಈಗ ಆಗ್ತಾ ಇದೆ. ರೈಟ್? ವೆಹಿಕಲ್ಸ್ ಆರ್ ಮೇಕಿಂಗ್ ಸೌಂಡ್. ಮತ್ತೆ ಏನು ಅಬ್ಸರ್ವ್ ಮಾಡ್ತೀರಾ? ಮತ್ತೇನು ಮಾಡ್ತಾ ಇದ್ರು? Can you give more examples for that?
I am writing English. Very good. I am writing English. I am speaking English. I am listening English. ಅರ್ಥ ಏನು ಲಿಸ್ನಿಂಗ್? ಐ ಆಮ್ ಲಿಸ್ನಿಂಗ್ ಇಂಗ್ಲಿಷ್ ಅಂದರೆ ಕೇಳುತ್ತಿದ್ದೇನೆ ಅಂದರೆ ಆ್ಯಕ್ಷನ್ ಈಗ ಆಗ್ತಾ ಇದೆ. ಬರ್ಡ್ಸ್ ಆರ್ ಚಿರ್ಪಿಂಗ್ ಅಂದರೆ ಬರ್ಡ್ಸ್ಗಳು ಏನು ಮಾಡ್ತಾ ಇದ್ದಾವೆ? ಕೂಗ್ತಾ ಇದ್ದಾವೆ, ಹೊರಗಡೆ ಚೀರ್ತಾ ಇದ್ದಾವೆ. ಫ್ಯಾನ್ ಈಸ್ ರೊಟೇಟಿಂಗ್ ಅಂದರೆ ಫ್ಯಾನ್ ತಿರುಗ್ತಾ ಇದೆ, ಈಗ ಆಗ್ತಾ ಇದೆ, ಆ್ಯಕ್ಷನ್ ಈಗ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್, ಐ ಆಮ್ ವಾಕಿಂಗ್, ಐ ಆಮ್ ಡ್ಯಾನ್ಸಿಂಗ್ ಅಂದರೆ ಈಗ ಆಗ್ತಿರುವಂಥ ಆ್ಯಕ್ಷನ್ಸ್ಗಳ ಬಗ್ಗೆ ನಾವು ಹೇಳುವಂಥದ್ದು. ರೈಟ್, ಯು ಗಾಟ್ ದಿಸ್. ಆ್ಯಂಡ್ ದ ಸ್ಟ್ರಕ್ಚರ್ ಈಸ್ ದಿಸ್: ಸಬ್ಜೆಕ್ಟ್ ಆಮ್ ಈಸ್ ಆರ್, ತದನಂತರ ವರ್ಬ್ ಜೊತೆ ಏನಾಗ್ತದೆ? ING ಬರ್ತದೆ, ಆ್ಯಂಡ್ ಆಬ್ಜೆಕ್ಟ್ ಇರ್ತದೆ. ರೈಟ್, ದಿಸ್ ಈಸ್ ದಿ ಸ್ಟ್ರಕ್ಚರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡಿ. ಈಗ ಒಂದು ಎಕ್ಸಾಂಪಲ್ ಯಾವುದು ಕೊಡ್ತೀರಿ? ಫಾರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಕ್ಯಾನ್ ಯು ಗಿವ್ more examples? Okay, you did something, you just tried to touch your phone, right? You try to take your phone out, right? ಅದನ್ನ ಏನಂತೀಯ? Very good. What is that? I am touching ಮೈ ಫೋನ್. ಹೌದಾ? ಅಂದರೆ ಅರ್ಥ ಏನಿದ್ರದ್ದು? ನಾನು ಫೋನನ್ನು ಟಚ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ರೈಟ್, ಐ ಆಮ್ ಟಚಿಂಗ್ ಮೈ ಫೋನ್. ಈಗ ಇದೇ ಒಂದು ಸೆಂಟೆನ್ಸ್ನ ನೆಗೆಟಿವ್ ಮಾಡಿದರೆ ಹೇಗೆ? ನೆಗೆಟಿವ್ ಅಂದರೆ ನಾಟ್ ಅಂತ ನೋ ಅಂತ ಬರಬೇಕು. ಸೊ ಕ್ಯಾನ್ ಯು ಮೇಕ್ ದಿಸ್ ಸೆಂಟೆನ್ಸ್ ನೆಗೆಟಿವ್? I am not. ಸೊ ಏನು ಮಾಡಬಾರ್ದು ಇಲ್ಲಿ, ಮತ್ತೇನು ಮಾಡೋಂಗಿಲ್ಲ. ಯು ಹ್ಯಾವ್ ಟು ಆ್ಯಡ್ ನಾಟ್, ರೈಟ್, ಟು ಮೇಕ್ ದಿಸ್ ಸೆಂಟೆನ್ಸ್ ನೆಗೆಟಿವ್. ಏನು ಮಾಡ್ಬೇಕು ನೀನು? ಐ ಆಮ್ ನಾಟ್ ಟಚಿಂಗ್ ಮೈ ಫೋನ್. ಫಾರ್ ಎಕ್ಸಾಂಪಲ್, ಇಲ್ಲಿ ಸಬ್ಜೆಕ್ಟನ್ನು ಚೇಂಜ್ ಮಾಡೋಣ. ಇಲ್ಲಿ ಹೀ ಮಾಡಿದರೆ ಏನಾಗ್ತದೆ? ಹಿ ನಾಟ್. ಇಲ್ಲಿ ಏನಾಗಬೇಕು? ಯಾಕೆ? ಸೊ ಹೀ ಜೊತೆ ಸಿಂಗ್ಯುಲರ್ ವರ್ಬ್ ಬರಬೇಕು, ಬಿಕಾಸ್ ಇಟ್ ಈಸ್ ಸಿಂಗ್ಯುಲರ್ ಸಬ್ಜೆಕ್ಟ್. ರೈಟ್, ಇಲ್ಲಿ ಏನಾಗಬೇಕು? ಹೀ ಈಸ್ ನಾಟ್, ಹೌದಾ? ನಾಟ್ ಟಚಿಂಗ್ ಮೈ ಫೋನ್. ಈಗ ಇಲ್ಲಿ ನಾವು ದೇ ಮಾಡಿದರೆ ದೇ, ಯಾಕೆ ಇಲ್ಲಿ ದೇ ಆರ್ ನಾಟ್ ಅಂತ, ಯಾಕಂದರೆ ಇಟ್ಸ್ ಅ ಪ್ಲೂರಲ್ ಸಬ್ಜೆಕ್ಟ್. ದೇ ಆರ್ ನಾಟ್ ಟಚಿಂಗ್ ಮೈ ಫೋನ್. ಶಿ ಈಸ್ ನಾಟ್ ಟಚಿಂಗ್. ಹಿ, ಪೂರ್ಣ ಸೆಂಟೆನ್ಸ್ ಹೇಳಬೇಕು. ಐ ವಾಂಟ್ ಹೋಲ್ ಸೆಂಟೆನ್ಸ್. ಓಕೆ, ಹಿ ಈಸ್ ನಾಟ್ ಟೀಚಿಂಗ್. ಶಿ, ಓಕೆ, ದೇ, ಸ್ಟೂಡೆಂಟ್ಸ್ are not touching my phone. Okay, someone take this so that it can be recorded. Okay, what is that? They are not touching my phone. Students are not touching my phone. Okay, this is how. Okay, teachers are not touching my phone. Teachers, he's not. Teacher are not touch. Teacher, Teacher, he's. teachers ಅಲ್ಲ, teacher. Teachers, he's not touching my phone. Teacher He's not touching my phone. is not Touching touching my phone. Right, ಇದನ್ನ ನೆಗೆಟಿವ್ ಮಾಡುವಂಥದ್ದು. ರೈಟ್, ಇದೇನಾಯಿತು? ನೆಗೆಟಿವ್ ಮಾಡುವಂಥದ್ದು. ಏನಾಯಿತು? ನೆಗೆಟಿವ್ ಆಯಿತು. ಈಗ ಇನ್ನೊಂದು ಸೆಂಟೆನ್ಸ್ ಬರಿತೀನಿ. ಈಗ ದ ಫ್ಯಾನ್ ಈಸ್ ರೊಟೇಟಿಂಗ್. ಅಲ್ಲ, ಏನಿದು? ದ ಫ್ಯಾನ್ ಈಸ್ ರೊಟೇಟಿಂಗ್. ಈಗ ಇದು ಒಂದು ಸೆಂಟೆನ್ಸ್ ನೆಗೆಟಿವ್ ಮಾಡ್ರಿ. ಕ್ಯಾನ್ ಯು ಮೇಕ್ ದಿಸ್ ನೆಗೆಟಿವ್?
What is that? Fan is not rotating. The fan Is not rotating. is not rotating. ನಾಟ್ ಎಲ್ಲಿ ಹಾಕ್ಬೇಕು ನಾವು? ಆಫ್ಟರ್ After. What ಹೆಲ್ಪಿಂಗ್ thing? ವರ್ಬ್ ನಂತರ ಹಾಕ್ಬೇಕು. ದ ಫ್ಯಾನ್ ಇಸಂಟ್ ಅಂತ ಆಗ್ತದೆ. ಇಸಂಟ್ ರೊಟೇಟಿಂಗ್ Isn't ಅಂತಾನೂ rotating. ಆಗ್ಬೋದು. ಹೌದಾ? ಇದೇನಾಯ್ತು? ನೆಗೆಟಿವ್ ಸೆಂಟೆನ್ಸ್ ಆಯ್ತು. ಹೌದಾ? ಈಗ ಇದೇ ಸೆಂಟೆನ್ಸ್ನ ಇಂಟ್ರಾಗೇಟಿವ್ ಮಾಡಬೇಕು. ಇಂಟ್ರಾಗೇಟಿವ್ ಅಂದ್ರೆ ಕ್ವಶನ್ ಮಾರ್ಕ್ ಅಲ್ಲಿ ಹಾಕಬೇಕು. ಹೇಗೆ ಮಾಡೋದು? ಕ್ವಶನ್ ಮಾರ್ಕ್ ಅನ್ನು ಹಾಕಬೇಕಾದ್ರೆ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಟೇಕ್ ದಿ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ತಗೊಂಡ್ಬರೋದು. ಹೇಗೆ? Is the fan not rotating? ಈಸ್ The fan not rotating. ಈಸ್ ದಿ ಫ್ಯಾನ್. ಹೌದಾ? ಈಸ್ ದ ಫ್ಯಾನ್ Is the fan rotating? Yes. ರೊಟೇಟಿಂಗ್. ಹೌದಾ? ಕ್ವಶನ್ ಆಯ್ತು. ಈಸ್ ದ ಫ್ಯಾನ್ ರೊಟೇಟಿಂಗ್? ಕ್ವಶನ್. Yes. ಗಾಟ್ ಇಟ್. ಇದೇನಾಯ್ತು? Question. Interrogative. ಇಂಟರಾಗೇಟಿವ್. ಈಸ್ ದ ಫ್ಯಾನ್ Rotating. ರೊಟೇಟಿಂಗ್. ಅರ್ಥ ಏನು ಕನ್ನಡದಲ್ಲಿ? Fan ತಿರುಗ್ತಾ ಇದೆನಾ? ಹಾ, ಎಸ್. ಫ್ಯಾನ್ ತಿರುಗ್ತಾ ಇದೆನಾ? ತಿರುಗ್ತಾ ಇದೆಯಾ? ತಿರುಗ್ತಿದೆಯೇ? ರೈಟ್? ಯು ಗಾಟ್ ದಿಸ್. ಈಗ ಈಸ್ ದ ಫ್ಯಾನ್ ರೊಟೇಟಿಂಗ್, ಇದು ಇಂಟ್ರಾಗೇಟಿವ್ ಆಯ್ತು. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡೋಣ ಅಂದರೆ Isn't the fan rotating? ಸೊ ನಾವು ಈಸ್ ಜೊತೆ ಏನು ಮಾಡಬೇಕು? Not. ಇಸಂಟ್ ಅಂತ ಹಾಕ್ಬೋದು, ಅಥವಾ Is not. ಇಸ್ ನಾಟ್. ಇಸ್ ನಾಟ್ The fan ದ rotating. ಫ್ಯಾನ್ rotating. You know, is not the fan Fan rotating. rotating. You got the point. ಈ ಥರ ನಾವು ನೆಗೆಟಿವ್ ಮಾಡೋದು, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡುವಂಥದ್ದು. ಈಗ ತಿಳಿತಾ ಇದು? ಯು ಗಾಟ್ ದಿಸ್? ಓಕೆ. ಓಕೆ, ಈಗ ಮತ್ತೆ ಸೆಂಟೆನ್ಸ್ ಹಾಕ್ಬೋದು ನನಗೆ. ಕ್ಯಾನ್ ಯು ಗಿವ್ ಮೋರ್ ಸೆಂಟೆನ್ಸಸ್ ಫಾರ್ ದಿಸ್? ಐ ಆಮ್ ಡ್ರಿಂಕಿಂಗ್ ವಾಟರ್. ಓಕೆ, ಅರ್ಥ ಏನು? ನಾನು ನೀರು ಕುಡಿಯುತ್ತಿದ್ದೇನೆ. ನಾನು ನೀರನ್ನು ಕುಡಿಯುತ್ತಿದ್ದೇನೆ. ಆಕ್ಷನ್ ಈಸ್ ಹ್ಯಾಪನಿಂಗ್ ನಾವು. ಈಗ ಆಗ್ತಾ ಇರುವಂಥದ್ದು ಏನು? ಐ ಆಮ್ Drinking water. ಡ್ರಿಂಕಿಂಗ್ ವಾಟರ್. ರೈಟ್? ಆರ್ ಯು ಡ್ರಿಂಕಿಂಗ್ ವಾಟರ್? Yes. ಓಕೆ, ಸೊ ಇದನ್ನ ಚೇಂಜ್ ಮಾಡಿ. ಈಗ ಹಿ ಮಾಡಿದರೆ, He is drinking water. ಶಿ ಮಾಡಿದರೆ, She is drinking water. ದೇ ಮಾಡಿದರೆ, They are drinking water. ಸ್ಟೂಡೆಂಟ್ಸ್ Students are they drinking ಸ್ಟೂಡೆಂಟ್ಸ್ water. ಆರ್ Drinking water. ವಾಟರ್. ರೈಟ್? ದಿಸ್ ಇಸ್ ದ ವೇ. ಈಗ ಇದನ್ನ ನೆಗೆಟಿವ್ ಮಾಡಿ. I am not drinking water. ವೆರಿ ಗುಡ್. ಐ ಆಮ್ ನಾಟ್ Drinking ಡ್ರಿಂಕಿಂಗ್ ವಾಟರ್. ಈಗ ಇದನ್ನೇ ಇಂಟ್ರಾಗೇಟಿವ್ ಮಾಡಿ. I am drinking. ಸೊ ಇದೇನಾಗಬೇಕು? ಹೆಲ್ಪಿಂಗ್ ವರ್ಬ್ ಅನ್ನ Helping. ಮುಂದೆ ತರಬೇಕು. ಮಾಡಿ. Am I drinking water? Am I drinking Drinking water? Am I drinking Drinking water? Right? ಇದನ್ನ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಿ. Amn't I drinking Drinking water? Right? Amn't I drinking water? ಏನದು? Amn't ಅಥವಾ am not? I'm not. Amn't I I drinking water? drinking water, right? ನೆಗೆಟಿವ್ ಇಂಟ್ರಾಗೇಟಿವ್ ಆಯ್ತು. ಆಮ್ ಐ ಡ್ರಿಂಕಿಂಗ್ ವಾಟರ್? ಆಮಂಟ್ ಐ ಡ್ರಿಂಕಿಂಗ್ ವಾಟರ್. ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ, ರೆಗ್ಯುಲರ್ಲಿ ವಿ ಡೋಂಟ್ ಯೂಸ್ ಆಮಂಟ್. ಆಮಂಟ್ ಅಂತ ಯೂಸ್ ಮಾಡೋದಿಲ್ಲ. ಸೊ ಅಲ್ಲಿ ಇದನ್ನು ನೀವು ಆರಂಟ್ ಅಂತ ಹೇಳಿದರೆ ಆಗ್ತದೆ. ಆರ್ ನಾಟ್ ಅಥವಾ ಆರಂಟ್. ಯಾವಾಗ ಆಮ್ ಬರ್ತದೆ ಆವಾಗ Are not. ಆರಂಟ್ ಅಂತ ಹೇಳ್ಬೋದು. ಇದನ್ನು ಕರೆಕ್ಟ್, ಬಟ್ ಇದನ್ನು ನಾವು ರೆಗ್ಯುಲರ್ಲಿ ಯೂಸ್ ಮಾಡೋದಿಲ್ಲ. ಆಮಂಟ್ ಅಂತೇಳಿ ಯೂಸ್ ಮಾಡೋದಿಲ್ಲ. ಆರಂಟ್ ಅಂತ ಹೇಳಿದ್ರೆ ಅದನ್ನು ನಡೀತದೆ. ರೈಟ್? ಯು ಗಾಟ್ ದಿಸ್? ಇದು ಅರ್ಥ ಆಯ್ತು ಅಂತ ನಿಮಗೆ ನಾನು ಅನ್ಕೊತೀನಿ. ಫಸ್ಟ್ ಒನ್ ಆಯ್ತು ಏನು? ಆಕ್ಷನ್ಸ್ ಹ್ಯಾಪ್ನಿಂಗ್ ನಾವು. ಇದು ನಮ್ಮದು ಆಯಿತು ಈಗ. ರೈಟ್? ನೆಕ್ಸ್ಟ್ ಒನ್ ಈಸ್, ವಾಟ್ ಈಸ್ ದ್ಯಾಟ್? ಫ್ಯೂಚರ್ ಅರೇಂಜ್ಮೆಂಟ್ಸ್. ಸೊ ಫಾರ್ ಎಕ್ಸಾಂಪಲ್, what is that? Future
ಅರೇಂಜ್ಮೆಂಟ್ಸ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ, ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಕೆಲವೊಂದು ಸಲ ನಾವು ಫ್ಯೂಚರ್ ಅರೇಂಜ್ಮೆಂಟ್ ಅಥವಾ ಫ್ಯೂಚರ್ ಆ್ಯಕ್ಷನ್ಸ್ಗಳನ್ನು, ಫ್ಯೂಚರ್ ಪ್ಲ್ಯಾನ್ಡ್ ಆ್ಯಕ್ಷನ್ಸ್, ಸೊ ಫ್ಯೂಚರ್ ಒಂದು ಆ್ಯಕ್ಷನ್ ಮಾಡ್ತೀನಿ ಅಂಥದ್ದನ್ನು ಹೇಳಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ್ಯಾಟ್? ಐ ಆಮ್ ಮೀಟಿಂಗ್ ದಿ ಪ್ರಿನ್ಸಿಪಾಲ್ ಟುಮಾರೋ. ವಾಟ್ ಈಸ್ ದ ಎಕ್ಸಾಂಪಲ್? I am meeting the I am tomorrow. meeting the principal tomorrow. Right? I am meeting the principal tomorrow. Got it? You know, I am meeting ಅಂದ್ರೆ ಇದು it's a planned action. Future planned action ಅಥವಾ future if the actions which are arranged in future, ಅವುಗಳ ಬಗ್ಗೆ ಮಾತಾಡಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ಬೋದು. Another example is we are visiting Hampi next week. What is that? We are visiting Hampi next week. ಹೌದಾ? ಇದು ಒಂದು ಪ್ಲ್ಯಾನ್ಡ್ ಆ್ಯಕ್ಷನ್, ಫ್ಯೂಚರ್ ಆ್ಯಕ್ಷನ್ ಅಲ್ವಾ? ಸಾರಿ, ಹಾಂ, ಇದೊಂದು ಪ್ಲ್ಯಾನ್ಡ್ ಆ್ಯಕ್ಷನ್, ಫ್ಯೂಚರ್ ಆ್ಯಕ್ಷನ್, ಫ್ಯೂಚರ್ಲಿ ಅರೇಂಜ್ ಆಗಿರುವಂಥ ಆ್ಯಕ್ಷನ್. ವಿ ಆರ್ ವಿಸಿಟಿಂಗ್ ಹಂಪಿ ನೆಕ್ಸ್ಟ್ ವೀಕ್. ಇದು ಇಟ್ ಈಸ್ ನಾಟ್ ಅಬೌಟ್ ದಿ ಆ್ಯಕ್ಷನ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ಪ್ರೆಸೆಂಟ್ ಆರ್ ನಾವ್, ರೈಟ್? ಇಟ್ ಈಸ್ ಅಬೌಟ್ ಆ್ಯಕ್ಷನ್ಸ್ ಇನ್ ಫ್ಯೂಚರ್. ಇದನ್ನು ಜಾಸ್ತಿ ಯೂಸ್ ಮಾಡೋಲ್ಲ ಮತ್ತೆ, ರೈಟ್? ವಿ ಡೋಂಟ್ ಯೂಸ್ ಇಟ್ a lot. We do not use this kind of sentences a lot, but we use present continuous tense to talk about future arrangements. Next, ಇನ್ನೊಂದು, I am flying, right? I am flying to Delhi tomorrow. ಅರ್ಥ ಏನು ಅದರದ್ದು? What do you mean by that? ಅಂದ್ರೆ ವಿಮಾನದಲ್ಲಿ ಹೋಗ್ತಾ ಇದ್ದೇನೆ, ಫ್ಲೈಯಿಂಗ್ ಅಂದ್ರೆ. What is that? I am flying tomorrow. Flying Delhi ಅಥವಾ to Delhi ಅಂತಾನೆ ಹೇಳ್ಬೋದು. I am flying Delhi tomorrow. ಹೌದಾ? It is future action. What is that? It is future action. Okay. ಫ್ಯೂಚರ್ ಅರೇಂಜ್ಮೆಂಟ್ಸ್ ಬಗ್ಗೆ ನೀವು ಇಲ್ಲಿ ಮಾತಾಡ್ಬೋದು. ಈಗ ನೋಡಿ, ಕ್ಯಾನ್ ಯು ಮೇಕ್ ದಿಸ್ ನೆಗೆಟಿವ್? ಹಾಂ, ನೆಗೆಟಿವ್ ಮಾಡಬೇಕಾದ್ರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಆ್ಯಡ್ ವಾಟ್ ಇನ್ ಟು ಇಟ್. Not. I am not flying Delhi tomorrow. I am not flying Delhi tomorrow. I am not Flying Delhi. fly, right? I am not flying Delhi tomorrow. ಈಗ ಇಂಟ್ರಾಗೇಟಿವ್ ಮಾಡಿ ಅದನ್ನ. Am I flying Delhi tomorrow? Right? Next to negative interrogative ಮಾಡಿ. Aren't I ಅಥವಾ amn't I? Aren't I ನ ಜಾಸ್ತಿ ಯೂಸ್ ಮಾಡ್ತೀವಿ. Aren't I flying Delhi tomorrow? Right? Yes. This is the way you use what? Future arrangements, future planned activities. ಫ್ಯೂಚರಲ್ಲಿ ನಾವು ಪ್ಲ್ಯಾನ್ ಮಾಡಿರುವಂಥ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಮಾತಾಡಲಿಕ್ಕೆ ವಿ ಯೂಸ್ ವಾಟ್? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಕೆಲವೊಂದು ಸಲ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್ ಒನ್, ವಾಟ್ ಈಸ್ ದ್ಯಾಟ್? ರಿಪೀಟೆಡ್ ಆ್ಯಕ್ಷನ್ಸ್. ಹೌದಾ? ಈಗ ಕನ್ಫ್ಯೂಸ್ ಆಗಬೇಡ್ರಿ. ರಿಪೀಟೆಡ್ ಆ್ಯಕ್ಷನ್ಸ್ಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಹಿ ಆಲ್ವೇಸ್ ಕಂಪ್ಲೇನ್ಸ್, ರೈಟ್? ವಾಟ್ ಈಸ್ ದ್ಯಾಟ್? ಏನು? repeated actions. No. Repeated actions. Okay. He complains always. What is that? He complains. He complains
always, right? ಇದೇನು, ದಿಸ್ ಇಸ್ ಅ ಸೆಂಟೆನ್ಸ್. ಇದು ಎದರಲ್ಲಿದೆ? ಇಟ್ ಈಸ್ ಇನ್ Simple. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೌದಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದನ್ನು ಸರಿ. ಅರ್ಥ ಏನು? ಅವನೇನು ಮಾಡ್ತಾನೆ? ರೆಗ್ಯುಲರ್ಲಿ, ಅಂದರೆ ರೆಗ್ಯುಲರ್ಲಿ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ ಆ ಹುಡುಗ ಅಂದಾಗೆ. ಇದೇ ಸೆಂಟೆನ್ಸನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಹೇಳ್ಬೋದು ಇದೇ ವಾಕ್ಯವನ್ನು. ಹೇಗೆ? ಹೀ He's ಈಸ್ complaining. ಕಂಪ್ಲೇನಿಂಗ್, ರೈಟ್? Yes, sir. Complaining always. ಕಂಪ್ಲೇನಿಂಗ್ always. ಇದನ್ನು ಸರಿನೇ. ಓಕೆ, ಎಲ್ಲೂ ಯಾರು ಹೇಳ್ತಾರೆ, ಏನು ಇದು ಮೋಸ್ಟ್ ಆಫ್ ದಿ ಗ್ರಾಮರ್ ಟೀಚರ್ ಏನು ಹೇಳ್ತಾರೆ, ಬರೀ ರಿಪೀಟೆಡ್, ಬರೀ ಏನು ಈಗ ಆಗ್ತಿರುವಂಥ ಆ್ಯಕ್ಷನ್ಗಳ ಬಗ್ಗೆ ನಾವು ಕಂಟಿನ್ಯೂಸ್ ಟೆನ್ಸ್ ಹೇಳಲಿಕ್ಕೆ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇದನ್ನು ಯಾರು ಹೇಳೋದಿಲ್ಲ. ಹೀ ಈಸ್ ಕಂಪ್ಲೇನಿಂಗ್ ಆಲ್ವೇಸ್, ಇದನ್ನು ಸರಿನೇ. ಬಟ್ ಏನು, ಇಟ್ ಈಸ್ ಟಾಕಿಂಗ್ ಅಬೌಟ್ ರಿಪೀಟೆಡ್ ಆ್ಯಕ್ಷನ್. ರಿಪೀಟೆಡ್ಲಿ ಅವನು ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಹೀ ಈಸ್ ಕಂಪ್ಲೇನಿಂಗ್ ಆಲ್ವೇಸ್, ರೈಟ್? ನೆಕ್ಸ್ಟ್ ಎಕ್ಸಾಂಪಲ್, she is constantly complaining. He is always losing his keys. Next one is, what is that? He is losing keys. What is that? Constantly ಅಂತ ಹೇಳ್ಬೋದು, always ಅಂತ ಹೇಳ್ಬೋದು. ಇದರ ಅರ್ಥ ಏನು? He is So, sorry, it is not losing, it is LOS, losing. Losing ಅಂದರೆ ಮತ್ತು ಲೂಸ್ ಮಾಡೋದಾಗುತ್ತದೆ, ರೈಟ್? ಸೊ he is losing keys always ಅಂದರೆ ಇಟ್ಸ್ ಎ ರೆಪಿಟೆಡ್ ಆಕ್ಟಿವಿಟಿ, ರೈಟ್? ಅವನು ಕೀಯನ್ನು ಕಳೆದುಕೊಳ್ಳುತ್ತೆ. ಯಾವಾಗಲೂ ಕಳೆದುಕೊಳ್ತಿದ್ದಾನೆ. ಹೌದಾ? ನಾವು ಕನ್ನಡದಲ್ಲಿ ಹೇಳ್ತೀವಿ, ಬರೀ ಕೀ ಕಳ್ಕೊಳ್ತಿದ್ದಾನಪ್ಪ ಅವನು ಅಂದಂಗೆ. ಏನೋ ಬರೀ ಕೀ ಕಳೆದುಕೊಳ್ತಾ ಇದ್ದಾನೆಪ್ಪ, ರೈಟ್? ಅದು ರಿಪೀಟೆಡ್ ಆ್ಯಕ್ಷನ್. ಅದ್ರ ಬಗ್ಗೆ ಹೇಳಲಿಕ್ಕೆ ನಾವು ಏನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ವಾಟ್ ಈಸ್ ದಟ್? ಹಿ ಈಸ್ ಲೂಸಿಂಗ್. ನೆಕ್ಸ್ಟ್, ಇಲ್ಲಿ ದೇ ಹಾಕಿದರೆ They are ಏನಾಗ್ತದೆ ಇಲ್ಲಿ? losing it. ದೇ ಆರ್ ಲೂಸಿಂಗ್ Key ಕೀಸ್ always. always. Got it? They are losing keys always. ಇದು ಲೂಸಿಂಗ್, ಇದು ಪ್ರೊನೌನ್ಸಿಯೇಷನ್, ಇದು ಲೂಸಿಂಗೇ. ವಾಟ್ ಈಸ್ ದಿಸ್ ಪ್ರೊನೌನ್ಸಿಯೇಷನ್ ಆಫ್ ದಿಸ್ ವರ್ಡ್? Lose. ಲಾಸ್ ಆರ್ ಲೂಸ್? Lose. ಲಾಸ್, LOSS. Loss. ಇನ್ನೊಂದು ಲೂಸ್ ಬರ್ತದೆ. ವಾಟ್ ಈಸ್ ದ್ಯಾಟ್? LOOSE, ಲೂಸ್. ಲೂಸ್ ಅಂದರೆ ಸಡಿಲಾಗುವಂಥದ್ದು. ಲಾಸ್ ಅಂದರೆ ಕಳೆದುಕೊಳ್ಳುವಂಥದ್ದು. ಲಾಸ್ ಮತ್ತೆ ಲೂಸ್ ಅಂದರೆ ಇದನ್ನು ಕಳೆದುಕೊಳ್ಳುವಂಥದ್ದು, ಇದು ಬೇರೆ ರೀತಿ. ಓಕೆ, Yes. ಇಷ್ಟೆಲ್ಲ ಇದಾವೆ ನೋಡಿ. ಸೊ ವಿ ಹ್ಯಾವ್ ಟು, ಇದ್ರ ಪ್ರೊನೌನ್ಸಿಯೇಷನ್ ಮತ್ತು ಇದ್ರ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತದೆ. ಲೂಸ್, ಲೂಸ್. ಹೌದಾ? ಇದನ್ನು ಲಾಸ್ ಅಂತ ಕೆಲವೊಂದ್ಸಲ ಓದ್ತೀವಿ. ದಟ್ ಈಸ್ ರಾಂಗ್ ವೇ ಆಫ್ ಪ್ರೊನೌನ್ಸಿಂಗ್ ಇಟ್. ಓಕೆ, ಸೊ ನಾವ್ ಕ್ಯಾನ್ ಯು ಮೇಕ್ ದಿಸ್ ಸೆಂಟೆನ್ಸ್ ನೆಗೆಟಿವ್? ಈ ಒಂದು ಸೆಂಟೆನ್ಸ್ ನೆಗೆಟಿವ್ ಮಾಡ್ರಿ ಈಗ. They are not losing. ಓಕೆ, ಸೊ ವಾಟ್ ಈಸ್ ದ್ಯಾಟ್? They are They are not not losing keys always. Right, got it? Yes. ಈಗ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಿ ಇದನ್ನ. What is that? So we have to bring the helping of at the beginning of the sentence, right? ಇದನ್ನ ಇಲ್ಲಿ ತರಬೇಕು. ಏನಾಗ್ತದೆ ಇದು? Are they are they losing? keys? Sorry. Are they losing keys always? Right? Got it? Yes. Right. ಈಗ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಿದ್ರೆ ಏನಾಗ್ತದೆ? Aren't It becomes they aren't they, right? Aren't they, right? ಇಲ್ಲಿ ಏನು ಮಾಡಬೇಕು? ಕ್ವಶನ್ ಆಗಬೇಕು.
Aren't they? losing key, Losing key. Always. Right? This is the way we use what? Present continuous tense.